ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಕವನ. ಇವತ್ತು ತುಂಬಾ ವಿಶೇಷವಾದ ದಿನ. ಅದೇನಪ್ಪ ಅಂದರೆ ಪಿತೃಪಕ್ಷ. ನಮ್ಮ ಹಿರಿಯರೆಲ್ಲ ಏನು ತೀರೋಗಿರ್ತಾರಲ್ವ, ಸೊ ನಮ್ಮ ಫ್ಯಾಮಿಲಿಗಳಲ್ಲಿ ಯಾರು ತೀರೋಗಿದ್ರೆ ಅವರಿಗೆ ಒಂದು ಈ ಟೈಮಲ್ಲಿ ಅವರು ಹೊರಗೆ ಬರ್ತಾರೆ. ಅವರಿಗೆ ನಾವು ಎಡೆ ಇಟ್ಟು ಅವ್ರಿಗೆ ಏನೇನು ಇಷ್ಟ ಏನೋ ಆ ಅಡುಗೆನೆಲ್ಲ ಮಾಡಿ ಇಟ್ಟು ಅವ್ರಿಗೆ ಖುಷಿ ಪಡಿಸೋವಂಥ ದಿನ. ಸೊ ಆ ದಿನಕ್ಕೆ ಇವತ್ತು ಫುಲ್ ಪ್ರಿಪ್ರೇಷನ್ ನಡೀತಾ ಇದೆ. ಆ್ಯಂಡ್ ಅಮ್ಮ ಮನೆ ಕೆಲಸ ಎಲ್ಲ ಮಾಡಿದ್ದಾರೆ. ಇವಾಗ ನಾನು ಅಡುಗೆಗೆ ಬೇಕಾದಂಥ ತಯಾರಿನ ಮಾಡ್ಕೋಬೇಕು. ಸೊ ಅಡುಗೆಗೆ ನಾನೀಗ ಫಸ್ಟು ಮೀನನ್ನು ತೊಳ್ಕೊಳ್ತೀನಿ. ಮೀನು ಫ್ರೈ ಮಾಡ್ಕೋಬೇಕು. ಆಮೇಲೆ ಚಿಕನ್ ಗ್ರೇವಿ ಮಾಡಬೇಕು. ಸೊ ಇದೆರಡು ಅಮ್ಮ ನನಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಎಕ್ಸ್ಟ್ರಾ ಏನಾದ್ರು ಇದ್ದರೆ ನಾನು ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಫಸ್ಟು ಮೀನು ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು ಮೀನನ್ನ ವಾಶ್ ಮಾಡ್ಕೊಬೇಕು. ಆ್ಯಂಡ್ ಬನ್ನಿ ನಾನು ಮೀನು ತೊಳ್ದು ಫ್ರೈ ಮಾಡೋದಕ್ಕೆಲ್ಲ ಏನೇನು ಮಾಡ್ತೀನಿ ಅಂತ ನೋಡೋಣ. ಮೀನೆಲ್ಲಿದೆ? ಮತ್ತೆ ಇದರಲ್ಲಿ ಮೀನು ಯಾವುದು ಅಂತ ಮುಟ್ಟಿ ನೋಡಿ ಹೇಳ್ತೀನಿ. ಮೀನು ಜೊತೆಗೆ ಒಂದು ಪ್ಲೇಟ್ ಬೇಕು. ಸೊ ನಾನು ಪ್ಲೇಟ್ನ ಇಸ್ಕೊಳ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಬೆಳಗ್ಗೆನೆ ಬಾಳೆ ಎಲ್ಲ ತೊಗೊಬಂದಿದ್ದಾರೆ ಎಡೆ ಇಡೋಕ್ಕೆ. ಎಷ್ಟು ಚೆನ್ನಾಗಿದೆ ಅಂದರೆ ಕ್ಲೀನಾಗಿದೆ ನೋಡಿ. ಫಸ್ಟು ಕೈ ತೊಳ್ಕೋಬೇಕು. ಆಮೇಲೆ ತಾರ್ಲೆ ಮೀನಿದು ಏನು ಹೋಗ್ತಾ ಇದೆ. ತಾರ್ಲೆ ಅಲ್ಲ ಇದು, ನನಗೆ ಮೀನು ಇಷ್ಟ ಆಗಲ್ಲ. ಈ ಮೀನು ತಾರ್ಲೆ ಮೀನು ಅಂದ್ಕೊಂಡಿದ್ದೆ. ಈ ಮೀನು ನಂಗೆ ನಿಜ ಇಷ್ಟ ಆಗಲ್ಲ. ಇಟ್ಸ್ ಓಕೆ, ಹೋಗು. ಎಡೆ ಇಡಕ್ಕೆ ಅವ್ರಿಗೆ ಮಾಡ್ತಿರೋದಲ್ವ, ಅವರಿಗೆಲ್ಲ ಇಷ್ಟ ಆದರೆ ಸಾಕು. ಮತ್ತೆ ಈಗ ಅಡುಗೆ ಮಾಡೋಕ್ಕೆ ಮುಂಚೆ ನಾವು ಒಲೆ ಪೂಜೆ ಮಾಡ್ಕೊಳ್ತೀವಿ. ಚಂಬಲ್ಲಿ ನೀರು ಇಟ್ಕೊಂಡಿದ್ದೀವಿ. ಹೊಸ ನೀರದು ಇವತ್ತು ಬಿಟ್ಟಿರೋದು ಡ್ಯಾಮಿಂದ. ಇವತ್ತು ಡ್ಯಾಮಿಂದ ಬಿಡ್ತಾರೆ. ಆ್ಯಂಡ್ ನಾನಿಲ್ಲಿ ಆಲ್ರೆಡಿ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದು ಹಾಡಿದೆಯಲ್ಲ, ಹೋದೋರೆಲ್ಲ ಒಳ್ಳೆಯವರು ಹರಸೋ ಹಿರಿಯರು. ಅವು ಪೂಜೆ ಮಾಡ್ಬೇಕಾರೆ ಆಡ್ತಾರ. ಯಾರು ಹೇಳೋದು? ಸರಿ, ಎಲ್ಲ ನಮ್ಮ ಜೊತೆನೇ ಇದ್ದಾರೆ. ಹೋದವರೆಲ್ಲ ಒಳ್ಳೆಯವರು ಅಂದ್ರೆ ಅವ್ರು ಒಳ್ಳೆಯವರು ಅಂತ. ಮಾರಿ ರಸ್ತೆಲೆಲ್ಲ ಹೋದ್ರಲ್ಲ 9 ಜನ ಒಟ್ಟೊಟ್ಟಿಗೆ ಮಾರಿಮ್ಮ ರಸ್ತೆಲ್ಲ 3-4 ಜನ ಸತ್ತಿದ್ರು. ಅವ್ರಿಗೆಲ್ಲ ಇಡಲ್ಲ ಕಣ ನಾವು. ನಮ್ಮನೇಲಿ ಯಾರು ಸತ್ತೋಗಿರ್ತಾರಲ್ಲ ಅವ್ರಿಗೆ ಇಡ್ತೀವಿ. ಆ ಕಡೆ ಸೈಡ್ ನಾವು ಮೊಟ್ಟೆ ಬೇಯಕ್ಕೆ ಇಟ್ಕೊಳ್ತಾ ಇದೀವಿ ಕುಕ್ಕರಲ್ಲಿ. ಎಲ್ಲರಿಗೂ ಒಂದೊಂದು. ಎಲ್ಲ ಮೊಟ್ಟೆ. ಎಷ್ಟು ಜನಕ್ಕೆ ಇಟ್ಟಿದ್ಯಮ್ಮ? 6 ಜನ ಇದ್ದಾರೆ. 6 ಜನಕ್ಕೆ ಇಟ್ಟಿರೋ. ಅದಕ್ಕೆ ಇನ್ನೊಂದು ಮನೆ ಸಾಂಬಾರು ಒಂದು ಇನ್ನೊಂದು ಕೊಡಬೇಕು. ತುಂಬಾ ಈಸಿಯಾಗಿ ಹಾಕೊಡ್ತೀನಿ. ಮೀನ್ ಫ್ರೈ ಮಾಡಿದ್ರೆ ಆಲ್ಮೋಸ್ಟ್ ಈಸಿ ಹಾಕೋದು. 3 ಸ್ಪೂನ್ ಖಾರ ಪುಡಿ ಹಾಕೊಡ್ತೀನಿ. ಒಂದು ಎಕ್ಸ್ಟ್ರಾ ಟೊಮೆಟೊ ಬರ್ಕೊಂಡಿರ್ತಾರಲ್ಲ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕೊಳ್ಳಿ. ಹಾಕೊಳ್ಳಿ. ಇವಾಗ ಯಾವಾಗ ಅಕ್ಕಿ ಇಡಬೇಕಾ? ಅದಕ್ಕೆ ಒಂದು ಹಾಕಿ ಕೊಡ್ತಾರೆ. ಎಲ್ಲಿ ಹಾಕಿಟ್ಟು ಆಂಟಿ ಅಕ್ಕಿ ಇಟ್ಟಿದೆ ಇಟ್ಕೊಳ್ಳಿ. ಈಗ ಅಜಿತ ಹುಡುಕ್ತಾ ಇದ್ದಾನ ಅಕ್ಕಿ ಹಿಟ್ಟು. ನಮ್ಮ ಮನೆಗೆಲ್ಲ ಹುಡುಕೋದೆ ದೊಡ್ಡ ಟಾಸ್ಕ್. ಸಿಕ್ಕನಾ? ಅಕ್ಕಿ ಇಲ್ಲ ಇದೆಲ್ಲ ಇದು ಸಿಲ್ವನಾ? ನಿಂಗಿದು ಬೇಕಿತ್ತ ಮಗನೇ. ಇಷ್ಟೇ ಡಬ್ಬಲ್ ಹುಡುಕ್ತೆ ಅಪ್ಪ. ನಮ್ಮ ಅಮ್ಮನೇ 4-5 ಡಬ್ಬಿ ಹುಡುಕ್ಬೇಕೇನ ಈಗ.
ಇದು ಸಿಲ್ವಾರಾ. ಹಾಕ ಅಜಿತ. ಸ್ವಲ್ಪ ಹಾಕು, ಸ್ವಲ್ಪ ಇನ್ನೊಂದು ಚೂರು. ಇಷ್ಟು ಹದಕ್ಕೆ ಬಂದಿದೆ, ಈ ಥರ ಬರಬೇಕು. ಓಕೆನಾ? ಅಷ್ಟು ಉದ್ದ 3 ನಾಮನ ಈ ಕಡೆ ಅಲ್ಲಿ 3 ಅದೇಗೆ ನಮ್ಮ ತಾತ ದಾತಂಗ್ ಇಟ್ಕೊಂತೀರ ನಮ್ಮನ್ನ ಇವರು ತಿರುಪತಿ ಹಿಂಗೆಲ್ಲ ಮಾತಾಡ್ಬೇಕಾನೆ. ಇವರು ತಿರುಪತಿ, ಅವರು ಮಾದೇಶ್ವರ ಬಿಡ್ತಾರೆ. ಇದೆಲ್ಲ ಹೌದು ಯಾವ್ದು? ಹೌದು ತಿರುಪತಿನ ಹ್ಮ್. ಸರಿಯಾಗಿ ಹಚ್ರಿ ಅಕ್ಕ. ಗೊತ್ತಾರ ತಮ್ಮಂಗೆ ಸೀರೆ ಉಡ್ ಸ್ವಲ್ಪ ಅಷ್ಟು ತಲೆ ಮೇಲೆ ಒಂದು ಅರ್ಶನದ್ದು ಇಡು, ಅರ್ಶನದ ಇಡು, ಕೆಂಪುದಿಡು. ಅದು ಶಾವಂತಿಗೆ ಒಳಗೆ ಐತ್ ನೋಡಿ ಕೆಂಪು. ಇದು ಎಲ್ಲೆಲ್ಲಿ ಇಡ್ಬೇಕು ಯಾರ್ಯಾರಿಗೆ? ಏನೊಂದು ಚೂರು ಅದಿತ್ತ ಅದು ಕವರ್ ತೆಗಿ. ನೀವು ಕವರ್ ತೆಗಿ, ಓಪನ್ ಮಾಡೋನೆಲ್ಲ ನಾನು ಹೇಳ್ತೀನಿ. ನೋಡಿ ಇದೊಂದು ಶರ್ಟ್. ಮಾಮನ ಬಟ್ಟೆ ಲಾಸ್ಟ್ ಇಡು. ಇದೆಲ್ಲ ಇದಾವೆ ನೋಡಿ. ಅದಷ್ಟು ಉಡ್ತೀರಾ? ಇವನು ಇದು ನಮ್ಮ ತಾತನ ಬಟ್ಟೆ, ಫಸ್ಟ್ ಇಡು. ನಮ್ಮ ಅಪ್ಪಂದು. ಇದವ್ರು ಹಾಕೊಂಡಿದ್ದು ಚಡ್ಡಿ, ಲಂಗೋಟಿ. ಅದು ಪಂಚೆ ಇಡು, ಒಂದು ಪಂಚೆ ಇಡು. ಇದು ಶಲ್ಯ. ಅವಾಗಿಂದ ಅದನ್ನೇ ಹೇಳ್ತೀವಿ. ಏನ? ಅದು ಬ್ಲೌಸ್ ಪೀಸ್ ಈ ಕಡೆ ಅಪ್ಪರ ಅಕ್ಕಂದದು. ನೀವ್ ಹಾಕೊಂಡಿದ್ದು ತಾನೇ ಅದು. ಬ್ಲೌಸ್ ಪೀಸ್ ನಾನು ಎಲ್ಲ ಎಲ್ಲಿ ಬಂದು ಕೂತಿದ್ದೀರಾ ಗೊತ್ತಿಲ್ಲ, ನಾನು ಜೋಡಿಸ್ತಿದ್ದೀನಿ, ನೀವು ಅಲ್ಲಿ ಬಂದು ಕೂತಿದ್ದೀರಿ. ಅವ್ರ ಹೆಸರು ಹೇಳೇ ಇಡಪ್ಪಿ. ಇದು ಯಾರಿಗೆ? ಯಾವ್ದು ಹೇಳು? ಅಪ್ಪಾಜಿ ಅಕ್ಕಂಗೆ. ಅತ್ತೆ ದೊಡ್ಡತ್ತೆ ಅಂತ ಹೇಳಿರೋ. ಇನ್ನ ದೊಡ್ಡತ್ತೆ ಅವತ್ತು. ಇದು ಲೈನಿಂಗ್ ಪೀಸು. ಲೈನಿಂಗ್ ಪೀಸ್ ವೈಟ್ ಶರ್ಟ್ ಗೋವಿಂದ ಮಾಮಂಗಿಡು. ಇದಾ? ಅದು ಅಪ್ಪಂದಲ್ವಾ ಇಟ್ಟಿರೋದು ನೀನು? ಏನು? ಅಪ್ಪಂಗೊಂದಿದ್ದು ಈ ಶರ್ಟ್ ಇಡು. ಇದಾ? ಇದ್ರ ಕಾಟನ್ ಶರ್ಟ್ ಇಡು ಅಪ್ಪಂಗೆ. ಬೆಳ್ದಾಗ ನೀವೇ ಬಂದು ಕುತ್ಕೊಂಡ್ ಮಾಡ್ಬೋದೇನೋ. ನಾನೇ ಮಾಡ್ಬೇಕಾ? ನೀವೇ ಬಂದು ಕುತ್ಕೊಂಡ್ ಅದೇ ಮಾಡ್ಬೋದೇನೋ. ಯಾವ್ದು ಇವತ್ತಿದು? ಮತ್ತೆ ಅದು ಕರೆಕ್ಟ್ ಆಗಿ ಇಡ್ಬೇಕು. ಹೊಸದು. ಆಮೇಲೆ ಇದೊಂದು. ಇದು ಯಾರಿಗಮ್ಮ? ಯಾವ್ದು? ಅದು ಅಪ್ಪಂಗ ಇದು ಗೋವಿಂದ ಮಾಮಂಗೊಂದು, ತಾತಂಗೊಂದು. ಗೋವಿಂದ ಮಾಮಂಗ್ ಲಾಸ್ಟಿಗೆ ಇಡು. ಸುಮಾರು ಐಟಮ್. ಇದು ಯಾವ್ದು? ಅದು ಸೀನಂಗಿಡು. ಅದು ತೆಗಿ, ಅದನ್ನೆಲ್ಲ ತೆಗಿ, ಅದನ್ನ ಯಾವ್ದನ್ನೆಲ್ಲ? ಅವ್ರನ್ನೆಲ್ಲ ಇದೆಲ್ಲ ತೆಗಿಬೇಕು. ಮತ್ತೆ ಇನ್ನೇನು? ಅವ್ರ ಆಮೇಲೆ ಬಂದು ಹಾಕೊಳ್ಳೋದು ಬೇಡ್ವಾ? ಅವ್ರು ಅಲ್ಲಿ ತೆಗಿತಾ ಕುತ್ಕೊಂಡ್ರೆ ಆಮೇಲೆ ನಾವೆಲ್ಲ ಊಟಕ್ಕೆ ಬಂದ್ಬಿಟ್ರೆ. ಓಕೆ. ಮೊಬೈಲ್ ನೋಡಿ ಯಾವ್ದು ಎಷ್ಟು ಉತ್ತರ ಮಾಡಬೇಕು. ಹೆಂಗೊಂದು ಮಾಡ್ಚಿಡ್ರಿ. ಐರನ್ ಆಗುತ್ತೆ. ಅದು ಯಾರ್ದದು? ಸೀನ್ ಒಂದು ಲಾಸ್ಟಿಗೆ ಇಡಬೇಡ. ಅವನ್ ಅಪ್ಪನ ಪಕ್ಕ ಹೂವಂದಿಡು, ಅವನ್ ಪಕ್ಕ ಸೀನೊಂದಿಡು, ಸೀನನ್ ಪಕ್ಕ ಮಾಮಂದಿಡು. ಇದು ಗೋವಿಂದ ಮಾಮಂದಿಡು. ಅದು ಸೀರೆಗಳು. ಸೀರೆ ಮತ್ತೆ ಹೂವಂಗಿಡ ಅಪ್ಪನ ಬಟ್ಟೆ ಇಟ್ಟ ತೆಗಿ ಪ್ರೀತು. ಕತ್ರಿ ಕೊಡ ಅಜಿತ. ಕತ್ರಿ ಇರ್ತಾ ಇಲ್ಲ ಮರ. ತೆಗಿ ಅಂತಾರೆ, ಎಂತ ತೆಗಿಯೋದು? ತಗೊಳ್ಳಿ ಅಪ್ಪ, ಹಾಕೊಳ್ಳಿ. ಅವಂಗೆ ಯಾವ ಸೀರೆ ಇಡ್ಬೇಕು? ಯಾವ್ದೋ ಒಂದು ಎತ್ತಿಟ್ರಿ ಅಲ್ಲಿಂದ. ಆಮೇಲೆ ಅಲ್ಲಿ ಅವಂಗೆ ಯಾವ ಸೀರೆ ನಮ್ಮ? ಇದೆಲ್ಲ ಹೊಸ ಸೀರೆಗಳ?
ಈ ಸೀರೆನ ಏನ್ ಮಾಡ್ತೀರಾ? ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ. ಎಷ್ಟು ಇದಕ್ಕೆ ಬೇಕಿದ್ರೆ ಎಷ್ಟು ಬುಕ್ ಮಾಡ್ಕೊಳ್ಳಿ. ಎಷ್ಟಿದು? ಇದು ಬಂದ್ಬಿಟ್ಟು ರೇಟು 6,300. ಹೌದು 6,000. ಇದಕ್ಕೆ 1,249 ರೂಪಾಯಿ. 1,300 ರೂಪಾಯಿ. ಹೋದ ಸತಿ ಇದೇ ಥರ ಸೀರೆ ನಮ್ಮ ಅಮ್ಮನಿಗೆ ಕೊಟ್ಟಿದ್ರು. ಯಾರೋ ನಿಮ್ಮ ಅಮ್ಮನೇ. ಅದು ಬೇರೆ ಕೇಳೋ ಆಂಟಿ ಬೇಕಂತ. ನೀವೇ ಬರ್ರಿ ಆಂಟಿ, ಸುಮ್ಮನೆ ಇವಾಗ ಅಕ್ಕಂಗೆ ಎದ್ದು ಆ ಕಡೆ ಕಳಿಸ್ರಿ. ಒಳ್ಳೆ ಇದ್ರ ಮೇಲೆ ಇಡ್ಬೋದಪ್ಪ, ಇದ್ರ ಮೇಲೆ ಇಡ್ಬೋದು ತಾನೆ. ಇದನ್ನ ಹಂಗೆ ಸರಿಸ್ಬಿಟ್ಟು ಅದು ತುಂಬಾ ಹೈಟ್. ಯಾವ ಸೀರೆ ಇಡ್ಬೇಕಮ್ಮ ಅವ್ವಂಗೆ? ಅವಸರದ್ದು ಅಂತ ಹೇಳ್ತಾ ಇಲ್ವಾ? ಇದಾ? ಹಾ ಅವ್ರಿಗೆ ಗಂಡ ಹೆಂಡತಿ ಒಟ್ಟಿ ಕೂರಿಸಿ ಆಮೇಲೆ ಟವೆಲ್ ಇಡ್ಬೇಕಾ? ಹಾ ಈಗ ಅಪ್ಪಂಗ್ ಒಂದು ಟವಲ್ ಇಡು, ಗೋವಿಂದ ಮಾಮಂಗ್ ಒಂದು ಟವಲ್ ಇಡು, ತಾತಂಗ್ ಒಂದು ಟವಲ್ಲು, ಗೋವಿಂದ ಮಾಮಂಗ್ ಒಂದು ಟವಲ್. ತಾತಂಗ್ ಇಡು, ಅಪ್ಪಂಗ್ ಅಲ್ಲಿ ಹೊಸದ್ ಇಟ್ಟು ಅಲ್ಲಿ ಇದೆ ನೋಡು, ಅದ್ರೊಳಗೆ ಇಟ್ಟಿದ್ದಾನೆ ಟವಲ್ಗಳನ್ನ. ತಗೋ ಇಲ್ಲಿ ಬಾ, ನೀನೇ ಇಡಪ್ಪ. ಇಲ್ಲ ನಾನು ಅಡಿಗೆ ಮಾಡ್ಬೇಕು. ಎರಡು ಇದಿಟ್ರೆ ಅದು ಬೇಡ ಅಂತ ಇಲ್ಲ, ಹೊಸ ಟವಲ್ ಇದೆರಡು ಹೊಸವೇ. ಗೋವಿಂದ ಮಾಮಂಗ್ ಇಡೋದನ್ನ ಮತ್ತೆ ಅಪ್ಪಂಗ್ ಇಡೋ ಅಂತ ಇರೋದೇ ಇದಾವ್ ನೋಡಲ್ಲಿ ಟವಲ್ಗಳಲ್ಲಿ. ಇದ್ರೊಳಗೆ ಇಲ್ವಾ ಅವಲ್ಲ ಇಲ್ಲಿ ನಮ್ ಸ್ವಾತಿನೇ ಪರವಾಗಿಲ್ಲಪ್ಪ, ಎಷ್ಟ್ ಚೆನ್ನಾಗಿ ಜೋಡಿಸ್ಕೊಡ್ತೀನಿ. ಅವಳನ್ನ ಕರ್ಕೊಬೇಕು. ಕರ್ಕೊಂಡ್ ಬರಕ್ಕಲ್ಲಿ ಅವ್ಳ ಗಂಡನ ಮನೆಗೆ ಹೋಗೋಳು. ಸುಮ್ನೆ ಅದಕ್ಕೆ ಇಡೋರಿಗೆ ಬೆಲೆ ಇರಲ್ಲ. ಕಲಿಗೆ ಎಷ್ಟು ಜೊತೆ ಬಟ್ಟೆ. ಇಲ್ಲ 2 ಪಂಚ ಐತಲ್ಲ ಯಾರ್ಯಾರಿಗೆ? ಅದು ಅಪ್ಪಂಗೊಂದು ತಾತಂಗೊಂದು. ಎಷ್ಟು ಪಂಚ ಹಾಕೊಂತಾರೆ, ಶಲ್ಯ ಹಾಕೊಂತಾರೆ, ಸ್ಟೋಲ್ ಹಾಕೊಂತಾರೆ. ಅಯ್ಯಪ್ಪ, ಅದ್ರ ಮೇಲೆ ಹೂವು ಹಿಡಿ. ನಮ್ಮ ಅಜ್ಜಿಗೆ ಈ ತರ ಸೀರೆನೇ ಇಷ್ಟ, ಆ ಅಜ್ಜಿಗೆ ಆ ತರ ಸೀರೆನೇ ಇಷ್ಟ. ಒಂದೊಂದು ಹೂವು ಹಿಡ್ರಿ ಅಕ್ಕ. ಇಂತಾನೆ ಅಜಿತಾ 2 ಹೂವು ಹಿಡಿಯಾಕ ಅಂದಿತ್ತು. ಆತ 2 ಕೆಟ್ರೆ ಒಂದೊಂದು ಹೂವು ಹಿಡ್ಬೇಕು. ನೀವ್ ಇನ್ನೂ ಯಾವಾಗ ಕಲಿಯೋದು ಇವನ್ನೆಲ್ಲ? ಹೇಳು ತಗೋ. ಎಲ್ಲದ್ರೊಳಗೂ ಹೂವು ಇಟ್ಟು ಎಲ್ಲದ್ರಲ್ಲೂ ಇದೆ ಹೂವು ಬಿಡಿಯಕ್ಕ ಸಾಕು. ಈಗ ಇದಕ್ಕೆ ಮಸಾಲೆ ಚಂದ ಮಾಡಿದ್ದೀರಿ. ಮಂಗನೆ ಬಿಟ್ಟು ಹೋಗ್ತೇನೆ. ಇದು ಸೇವೆ ಮಾಡ್ತಾ ಇದ್ದಾನೆ. ಈಗ ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ದಾರೆ. ಫಸ್ಟ್ ಮಾಡಿದೆ, ಹಾಳಾಯಿತು. ಆ್ಯಂಡ್ ಕೋಸಂಬರಿ ರೆಡಿ ಆಗಿದೆ. ಇದು ಹಂಚ ಮೇಲೆ ಇಡಕ್ಕೆ. ಇದು ಅಷ್ಟೇ, ಇವಾಗ ಸರಿ ಬಂದಿದೆ. ಮುದ್ದೆ ರೆಡಿ ಆಗಿದೆ. ನೋಡು ಹೆಂಗ್ ಬಿಸಾಕಂತ. ಅಪ್ಪಂದೇ ಅದು, ನಮ್ದೇ ಅಲ್ಲ. ಸ್ವಲ್ಪ ಕುಂಕುಮ ಸುಮ್ನೆ ಒಂದೊಂದು ಚೂರು ತೆಗೆದು ಎಲ್ಲ ಕಡೆಗೂ ಹಾಕ್ಬೇಕು. ಇದ್ರ ಎದೆ ಚೆನ್ನಾಗಿ ಮಾಡ್ಕೊಡ್ತೀನಿ ನಾನು. ನೀನ್ ಹತ್ರ ಅಡಿಗೆಗೆ ಇಟ್ಬಿಟ್ಟು ಇನ್ನೇನ್ ಮುಂದೆ ಅದು ಅಲ್ಲಿಡೋಣ ಅಂತ ಹೇಳಿದ್ರೆ ಅದಕ್ಕೇನೆ ಅಲ್ಲಿ ಸ್ವಲ್ಪ ಬಿಲ್ಲ ತಟ್ಬಿಟ್ಟು ಒಳಗೆ ದೀಪದಲ್ಲೇ ಹಚ್ಕೊ. ದೀಪದಲ್ಲಿ ಹಚ್ಕೊಳ್ರಿ. ದೀಪ ಹಚ್ತಾ ಇದ್ದಾರೆ, ದೀಪದಲ್ಲಿ ಹಚ್ಕೊಂಡ್ರೆ ಎದ್ ನಿಂತ್ಕೊಳ್ಳೀಗ. ತಡಿ ಫಸ್ಟ್ ಗೊತ್ಕೊ ಎದ್ದು ನಿಂತ್ಕೊಂಡ್ಬನ್ಕ. ಅಲ್ಲರಿ ಇನ್ನೆಲ್ಲಿ ಇಡ್ತಾರ ಅದನ್ನ? ಇದೊಳ್ಳೆ ಕತೆ ಇರ್ತಾರ. ಅವ್ರು ಅಷ್ಟು ಹೈಟ್ ಇರೋರು ಹಂಗ್ ಕುತ್ಕೊಳಕ್ ಆಗತ್ತಾ? ಮುಚ್ಕೊಂಡಿದ್ದೀರಲ್ಲ ಅವ್ರು ಹಿಂಗೆ ಊಟ ಮಾಡೋದು ಹಿಂಗೆ ಮಾಡೋದಿಲ್ಲ. ನಿಮ್ಮ ಅಪ್ಪಂದು ಪಾಪಂದು ನೀನೊಂದು ನಿಮ್ಮ ಅತ್ತೆ ಮಾವ ನಮ್ಮವ್ವ ನಮ್ಮಪ್ಪ. ಸೀರೆ ಇರ್ಲಿಲ್ಲ ಅಲ್ವಾ ಉಟ್ಕೊಳಕ್ಕೆ? ಕುತ್ಕ ಸುಮ್ನೆ. ಫಸ್ಟ್ ಎಣ್ಣೆ ಬೇಕಂತೆ. ಎಣ್ಣೆ ಇಡ್ಬೇಕು. ಫಸ್ಟ್ ಎಣ್ಣೆ ಕುಡಿಯೋದವ್ರು. ಕರ್ರಗಿರೋ ಹುಡ್ಗ ಈ ಲೋಟ ಹಾಕಿಡ್ತಿರೋದಿದೆ ಫಸ್ಟ್ ಹೊಡ್ತಿರೋದು. ಮತ್ತೇನ್ ಬಾಯಿಗೆ ಬಿಡಕ್ಕಾಗತ್ತಾ? ಹಂಗೆ ಬೆಳಗ್ಗೆಯಿಂದ ಮಾಡಿ ಇನ್ನೂ ಮುಗ್ದಿಲ್ಲ. ಸೊ ಇವಾಗ ಎಡೆ ಇಡ್ತಾ ಇದ್ದಾರೆ. ಅದೇನು ಉಂಡೆ ನಮ್ಮ ಅದು ಅದೇ ಮೇನ್ ಆಗಿ ಮಾಡ್ಬೇಕು. ಈಗಿನ್ನು ಬಡಿಸ್ತಾ ಇದ್ದಾರೆ. ಇವಾಗ
ಅಜಿತ ನೋಡ್ಕೊಂಬ ಇನ್ನೂ ಇದೆ. ಪೂಜೆ ಎಲ್ಲ ಆಯಿತು. ಈಗ ನಾವು ಸೈಲೆಂಟಾಗಿ ಹೊರಗೆ ನಿಂತ್ಕೋಬೇಕು. ಅವರೆಲ್ಲ ಬಂದು ನಾವು ಮಾಡಿರೋ ಅಡುಗೆ ಊಟ ಮಾಡ್ಕೊಂಡು ಹೋಗ್ತಾರೆ. ಇಟ್ಬಿಟ್ಟು ಸ್ವಲ್ಪ ಹೊರಗೆ ಬರ್ತಾರೆ. ನಮ್ಮ ಮನೆ ಅಲ್ಲಿದೆ. ಈ ಥರ ಯಾರು ಮಾಡಲ್ಲ ಅನ್ಕೊಂತೀನಿ. ನಮ್ಮ ತಾತ ಹೇಳೋದು ಹೋದ್ರು 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 ನಮ್ಮ ತಾತ. ಅಲ್ಲಿ ಹೋಗ್ತಾ ಇದಾರೆ ನೋಡಿ. ಆಗ ನಾವು ಸಣ್ಣ ಇದ್ದಾಗ ನಮ್ಮ ತಾತ ಮಾಡೋದಲ್ಲ ವಿರಳು ಹೋದ್ರು 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 ಒಬ್ಬೊಬ್ರಾಗ ಹೋಯ್ತಾವ್ರೆ ಇಲ್ಲಪ್ಪ. ನಮ್ಮ ತಾತನ ಕಾಲದಲ್ಲಿ ತಮಾಷೆ ಅನ್ನೋದೇ ಇಲ್ಲ. ಸತ್ತವರು ಓಡಾಡ್ಕೊಂಡು ಇರ್ತಿದ್ರು ಅವ್ರ ತಾತನ ಕಾಲದಲ್ಲಿ. ಒಳ್ಳೇದು ಮಾಡ್ಕೊಂಡು ತಿನ್ಕೊಂಡು ಹೋಗಿದಾರ. ಪಿತೃಪಕ್ಷ ಹಬ್ಬ ಮುಗಿಸಿ ಈಗ ನಾವು ಸಂತೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಂತೆಗೆ ಹೋಗಿ ಮನೆಯದು ಸಂತೆ ಇವತ್ತು ನಾನೇ ಮಾಡ್ತಾ ಇದ್ದೀನಿ. ಸಂತೆ ಹೇಗೆ ಮಾಡ್ತೀವಿ, ಸಂತೆಲಿ ಏನೆಲ್ಲ ಇರುತ್ತೆ, ಆ್ಯಂಡ್ ಇವತ್ತು ಸಂತೆಗೆ ಬರೋ ಡಾನ್ಸರ್ ಬಂದಿದ್ದಾನ ಎಲ್ಲ ನೋಡೋಣ. ಆಮೇಲೆ ಸಂತೆಗೆ ದುಡ್ಡು ಕೊಡ್ತೀವ. ಸಂತೆಗೆ ಅಪ್ಪಾಜಿ 500 ರೂಪಾಯಿ ಕೊಟ್ಟಿದ್ದಾರೆ ಮನೆಗೆ ಸಂತೆಗೆ. ಅದರಲ್ಲಿ ಎಷ್ಟು ದುಡ್ಡು ಉಳಿಸ್ಕೊತೀನಿ, ಎಷ್ಟು ದುಡ್ಡು ಉಳಿಸೋಣ ಅಂತ ನೋಡೋಣ, ಉಳಿಸ್ಕೊಳ್ಳೋಣ. ಇದೊಂದು ಟಾಸ್ಕ್. 100 ರೂಪಾಯಿಗೆ ಆಂಟಿ ಕೊಟ್ಟರೆ ಐಟಮನ್ನೆಲ್ಲ ತಗೊಬರ್ಬೇಕು. ಏನೇನು ಐಟಮ್ ಕೊಡು? ನಮ್ಮ ಅಪ್ಪಾಜಿ 500 ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ ಇದೊಂದು ಟಾಸ್ಕ್ ಥರ ನಾವು 100 ರೂಪೀಸ್ಗೆ ಅಷ್ಟು ಐಟಮ್ಸ್ನ ತಗೊಳ್ಬೇಕು. ಮುಚ್ಚಲೆ. ಆಮೇಲೆ ಡಬಲ್ ಬೀನ್ಸು, ಉಪ್ಪಿನಕಾಯ. ಉಪ್ಪಿನಕಾಯಿ ಸಂತೆಲಿ ಉಪ್ಪಿನಕಾಯಿ ಸಿಗಲ್ಲ, ಉಪ್ಪಿನಕಾಯಿ ಇಸ್ಕೊಳ್ಬೇಕಂತ. ಆಮೇಲೆ ಡಬಲ್ ಬೀನ್ಸ್ ಅಂತೆ, ಆಲೂಗಡ್ಡೆ ಅಂತೆ, ಆಮೇಲೆ ಹೀರೆಕಾಯಿ, ಕ್ಯಾರೆಟ್, ಬೀಟ್ರೂಟು, ಟೊಮೊಟೊ, ಬದನೆಕಾಯಿ, ಹುಳಿಸೆಣ್ಣು, ಕೊತ್ತಂಬರಿ, ಹಸಿಮೆಣಸು. ಇಷ್ಟೊಂದು. ಓಕೆ, 200 ಇಟ್ಕೊಳ್ಳೋಣ. 100ಗೆ ಆಗಲ್ಲ, ಅದು ನಾನೇ ಹೇಳ್ತೀನಿ. 200ಗೆ ಅಷ್ಟು ಮುಗಿಸ್ಬೇಕು ಆಗತ್ತೆ. ಈಗ ಸಂತೆಗೆ ಬಂದಿದ್ದೀವಿ. ಇವಾಗ ನಮ್ಮ ಸಂತೆ ಸ್ಟಾರ್ಟ್ ಆಗ್ತಾ ಇದೆ. ಕಬನಕ್ಕ ಈರುಳ್ಳಿ ತಗೊಳಂಗಿಲ್ಲ ನಾವು. ಆಂಟಿಗೆ ಬೇಡ, ಆಂಟಿಗೆ ಏನಕ್ಕೆ ಈರುಳ್ಳಿ? ಫೈನಲಿ ಸಂತೆ ಮುಗೀತು. 180 ರೂಪೀಸ್ಗೆ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 20 ರೂಪೀಸಲ್ಲಿ ಜಿಲೇಬಿ ತೊಗೊಂಡ್ವಿ. ಇವು ನನಗೆ 30 ರೂಪೀಸ್ ಕೊಡಬೇಕು. ಸೊ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.